ಈಗ ಅನಾಮಿಕನ ಒಂದು ಅರೆಸ್ಟ್ ಮಾಡಿದ್ರೆ ಯಾವ ರೀತಿ ಏನು ಗತಿ ಅನ್ನೋದೆಲ್ಲ ಆಮೇಲೆ ಸಾಕಷ್ಟು ಅಂಶಗಳು ಹೊರಗೆ ಬಂದ್ಬಿಡುತ್ತೆ. ಈಗ ಯಾವನೋ ಕಳ್ತನ ಮಾಡ್ಕೊಂಡು ಹೋಗಿರ್ತಾನೆ ಕಳ್ಳ, ಅವನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಒದ್ರೆ ಹೆಂಗೆ ಅವನು ಕದ್ದಿದ್ದಂಥ ಬಂಗಾರ ಹೊರಗೆ ತರ್ತಾನೆ, ಏನೇ ಸುಳ್ಳು ಹೇಳಿದ್ದಾನೆ, ಕೊಲೆ ಮಾಡಿದ್ದೇನು ಮಾಡಿರ್ತಾನೆ ಎಲ್ಲ ಹೆಂಗೆ ಹೊರಗೆ ಬರುತ್ತೋ, ಈ ಅನಾಮಿಕ ಕೊಲೆ ಮಾಡೋದಕ್ಕಿಂತನೂ ತಪ್ಪು ಮಾಡಿದ್ದಾನೆ, ಕೊಲೆಗಳಿಗಿಂತನೂ ಕೂಡ ತಪ್ಪು ಕೆಲಸ ಮಾಡಿದ್ದಾನೆ, ಕಳ್ತನಕ್ಕಿಂತನೂ ದೊಡ್ಡ ತಪ್ಪು ಮಾಡಿದ್ದಾನೆ. ಹಾಗಾಗಿ ಈ ಅನಾಮಿಕನ ಅರೆಸ್ಟ್ ಮಾಡಿ ಅವನಿಗೆ ಎಲ್ಲ ವಿಚಾರವನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಗಮನಿಸಿದ್ರೆ ಖಂಡಿತ ಆದಷ್ಟು ಸತ್ಯ ಹೊರಗೆ ಬರುತ್ತೆ. ಏಕೆಂದ್ರೆ ಈಗ SIT ಮಾಡಿದ್ರ ಬಗ್ಗೆ ಅನೇಕರು ಅನುಮಾನ ಮಾಡ್ತಾ ಇದ್ರು. ಯಾವ SIT ಮಾಡಿದ್ದು ಒಳ್ಳೇದಾಯ್ತು, SIT ಮಾಡಿದ್ರೆ ಸಾಕಷ್ಟು ದುಡ್ಡು ಖರ್ಚಾಯ್ತು ಈ ಮಾತು ಹೇಳ್ತಾರೆ. ಖರ್ಚಾಗಿದ್ದೀನ ಅನೇಕ ವರ್ಷಗಳಿಂದ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಅನುಮಾನದ ಮಾತುಗಳು ಆಡ್ತಾ ಇದ್ರು. ಎಲ್ಲ ಅನುಮಾನಗಳು ಕೂಡ ಪರಿಹಾರ ಆಗಿದೆ. ಅವನ ಅರೆಸ್ಟ್ ಮಾಡಿ ಇನ್ನು ಪೂರ್ಣ ಅವನು ಹಿಂದೆ ಯಾರಿದ್ದಾರೆ ಇರ್ಬೇಕೀಗ. ಈಗ ಏನು ತಪ್ಪಾಗಿಲ್ಲ ವೀರೇಂದ್ರ ಹೆಗ್ಗಡೆ ಅವರು ಸ್ಪಷ್ಟ ಆಯಿತು. ಯಾಕಂದ್ರೆ ಅಷ್ಟೊಂದು 16-18 ಗುಂಡಿಗಳ ಆಗದ ನಂತರ ಏನೂ ಇಲ್ಲ ಅಂತಂದಾಗ ವೀರೇಂದ್ರ ಹೆಗ್ಗಡೆ ಅವರು ಕುಟುಂಬದ ಏನು ತಪ್ಪಿಲ್ಲ ಅಂತ ತೀರ್ಮಾನ ಆಯಿತು. ಧರ್ಮಸ್ಥಳ ದೇವಸ್ಥಾನದ ಕೂತಿರೋದು ಏನು ತಪ್ಪಿಲ್ಲ ಅಂತ ತೀರ್ಮಾನ ಆಯಿತು. ಹಿಂದೂ ಸಮಾಜದ ತಪ್ಪಿಲ್ಲ ಅಂತ ತೀರ್ಮಾನ ಆಯಿತು. ಹಾಗಾಗಿ ಈ ಆಪಾದನೆ ಮಾಡ್ತಾ ಇರೋಂಥ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ತನಿಖೆ ಆಗಬೇಕು, ಅವ್ರ ಬಗ್ಗೆ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಇದು ನಮ್ಮ ಒತ್ತಾಯ. ಇಲ್ಲ, ಬಂಪರ್ ಪರೀಕ್ಷೆ ಮಾಡಿಸ್ಲಿ. ಅದಕ್ಕೆ ಅವ್ರು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬಂಪರ್ ಪರೀಕ್ಷೆ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಅದಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಅವ್ರು ತಗೊಂಡಾಗ ಇವೆಲ್ಲವೂ ಹೊರಗೆ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಈ ದಿಕ್ಕಿನಲ್ಲಿ ಸರ್ಕಾರ ತಕ್ಷಣ, ಯಾಕಂದ್ರೆ ಇನ್ನೂ ದುಡ್ತಾ ಹೋಗ್ಬಾರ್ದು. ಈಗ 18 ಕಡೆ ಆಗಿದೆ, ಇನ್ನೂ ಅವ್ನು ಅಲ್ಬೇಕು ಇಲ್ಬೇಕು, ಇಲ್ಲಿ ಇನ್ನೂ 100 ಕಡೆ 100 ಗುಂಡಿ ಬೇಕು ಹೇಳ್ತಾನೆ. ಅವ್ರು ಹೇಳೋದ್ ಕಡೆಲ್ಲ ಗುಂಡಿ ತೆಗಿಯಕ್ಕಾಗತ್ತಾ? ಇನ್ನು ಗುಂಡಿ ತೆಗೆಯೋದು, ಅವನು ತೋರಿಸಿರೋಂಥ ಜಾಗಗಳಲ್ಲಿ ಗುಂಡಿ ಆಗಿದ್ದು ಸಂಪೂರ್ಣ ನಿಲ್ಲಿಸ್ಬೇಕು. ಈ ತೀರ್ಮಾನ ಆಗೋಗಿದೆ. ಎಲ್ಲೂ ಇಲ್ಲ ಅವನು ಬರೀ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಇದು ಅಪಪ್ರಚಾರ ಮಾಡೋಂಥ ವ್ಯವಸ್ಥೆ. ಇದು ಯಾರೋ ಎಡಪಂಥೀಯರು ಮಾಡೋಂಥ ಒಂದು ದೇವ್ರ ಬಗ್ಗೆ ನಂಬಿಕೆ ತರೋದು, ವೀರೇಂದ್ರ ಹೆಗ್ಗಡೆ ಕುಟುಂಬದ ಬಗ್ಗೆ ಅಪಮಾನ ಮಾಡಬೇಕು ಅಂತ ಹೊರಟಂತ ಒಂದು ಷಡ್ಯಂತ್ರ ಇದೆ. ಇದೆಲ್ಲ ಬಹಿರಂಗ ಆಯ್ತಿದ್ರು. ಆದ್ರೆ ಹಿಂದೆ ಯಾರು ಇದ್ದಾರೆ ಅನ್ನೋದು ಪೂರ್ಣ, ಯಾಕಂದ್ರೆ ಅವ್ನು ಮುಖವಾಡ ಹಾಕೊಂಡಿದ್ದಾನೆ. ಅವ್ನು ಯಾರು, ಅವನ ಹೆಸರೇನು, ಅವ್ನು ಹಿಂದೆ ಯಾರ್ಯಾರಿದ್ದಾರೆ, ದುಡ್ಡೆಲ್ಲ ಅವರು ವಕೀಲರಿಗೆ ದುಡ್ಡು ಯಾರು ಕೊಟ್ಟರು, ವಿದೇಶಿದ ಯಾವ ಹಣ ಬಂತು, ಇದೆಲ್ಲವೂ ಕೂಡ ಜನರಿಗೆ ಸ್ಪಷ್ಟತೆ ಬೇಕು. ಈ ದಿಕ್ಕಿನಲ್ಲಿ ಅವನ್ನ ಅರೆಸ್ಟ್ ಮಾಡಿ ಎಲ್ಲವೂ ಕೂಡ ಬಂಪರ್ ಪರೀಕ್ಷೆ ಬಿಡ್ತಿರೋ, ಏನೇನು ಮಾಡ್ತಿರೋ ಗೊತ್ತು ಪೊಲೀಸ್ ಇಲಾಖೆಗೆ. ಅವ್ರು ಏನೇನು ಮಾಡಬೇಕು ಅಂತ ಅದನ್ನ ಮಾಡಲಿ. SIT ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ಪ್ರಾಮಾಣಿಕವಾಗಿ ಅವ್ರ ಕೆಲಸ ಮಾಡಿದ್ದಾರೆ.